ಇರೇ ನಿಂಗಿದೆ ಇರೇ ಏನೋ ನನ್ನ ಹೆಂಡ್ರು ಅಂತ ತಲೆ ಹಾಕೊಂಡು ಮೆರೆಸಿದ್ಕ ನನ್ನೇ ಹೊಡಿತೀಯಾ ಹೊಡಿದಲ್ದು ಅವಳು ಬೇರೆ ಮುಡ್ತೀಯ ಅಲ್ವಾ ಎರಡು ದಾಳದಲ್ಲಿ ಬೇರೆ ಮುರಿದಾಗಿವೆ ರಕ್ತ ನೀರು ಸುರಿದಂಗೆ ಸುರಿಯುತ್ತಾ ಇದೆ ಇರೇ ಇವತ್ತು ಊರವ್ರನ್ನೆಲ್ಲ ಸೇರಿಸಿ ನ್ಯಾಯ ಮಾಡಿಸಿ ನಿನಗೊಂದು ಗತಿ ಕಾಣಿಸ್ತೀರೇ ಇಲ್ಲ ಮನೇಲಿ ನಾನಿರ್ಬೇಕು ಇಲ್ಲ ನೀನಿರ್ಬೇಕು ಅಣ್ಣ ಸತ್ಯನಾರಾಯಣ 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 ಎಲ್ಲಿದೆ ಸ್ವಾಮಿ ಫ್ಯಾಕ್ಟ್ರಿ ಎಲ್ಲ ಹುಡುಕ್ಲಾಡ್ತಾ ಇದ್ದೀನಿ ಕಾಣಿಸ್ತಲ್ಲ ಸ್ವಾಮಿ ನೀವು ಅರ್ಜೆಂಟಾಗಿ ಬರ್ಬೇಕು ಇವಾಗ ಸ್ವಾಮಿ ನ್ಯಾಯ ಮಾಡ್ಬೇಕು ನೀವು ನನ್ನ ಹೆಂಡ್ರು ನಾನು ಹೊಡೆದವಳೆ ಓ ನನ್ನ ಹೆಂಡ್ರು ಬೈದಾಕೇಳೋಣ ನನ್ನ ಏ ಅಭಯ ಆನಂದ ಇಲ್ಲ ನಿಮ್ಮ ಅಪ್ಪನ ಇಲ್ಲಣ್ಣ ಯಾಕ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ನ್ಯಾಯ ಮಾಡಬೇಕು ಅದೇನು ನನಗೆ ಹೇಳೋಣ ಅಣ್ಣ ಅದೇನು ರಕ್ತ ಭಯ ಹಂಗೆ ಬರ್ತದೆ ಅಪ್ಪಯ್ಯ ನೋಡೋ ನಂಗೆ ಸುಮ್ಮನೆ ತಲೆ ತಿನ್ಬೇಡ ನೀನು ಇವಾಗಲೇ ನಂಗೆ ಜೀವನ ಸಾಕಾಗ್ಬಿಟ್ಟಿದೆ ಅಣ್ಣ ನಾನು ಹಿಂಗೆ ಹೇಳ್ತೀನಿ ಅಂತೇಳಿ ಶಾನ ಬೇಜಾರಾಗಬೇಡ ನಮ್ಮ ಅಪ್ಪನು ಪಕ್ಕದವ್ರಕ ಏನೋ ಗಲಾಟೆಗಳಂತ ನ್ಯಾಯ ಮಾಡೋಕೆ ಹೋಗೋವನೆ ಬರೋದು ಇನ್ನೂ ಜಾಸ್ತಿ ಲೇಟ್ ಆಗ್ತದ ಅಣ್ಣ ನಿಂಗೇನು ಬಾದಿಯ ನನ್ನ ಹತ್ರ ಹೇಳೋಣ ನಾನು ನನ್ನ ಕೈಲಾದಷ್ಟು ನಿನ್ಗೆ ಸಹಾಯ ಮಾಡ್ತೀನಿ ಇಲ್ಲ ಅಂದರೆ ನಮ್ಮ ಅಪ್ಪನ ಬರಲಿ ನಮ್ಮ ಅಪ್ಪನ ಕೇಳಿ ನಿನ್ಗೆ ನ್ಯಾಯ ಕೊಡಿಸ್ತೀನಿ ಸರಿ ಆಯ್ತಪ್ಪಯ್ಯ ಮನ್ಸ ಬೇರೆ ನೋವು ಜಾಸ್ತಿ ಆಗ್ಬಿಟ್ಟಿದೆ ತಡ್ಕೊಳ್ಳೋಕ್ಕಾಯ್ತಾ ಇಲ್ಲ ಲೇ ಅಪ್ಪಯ್ಯ ಆನಂದ ಹೇಳ್ತೀನಿ ಕೇಳೋ ಇದ್ರ ನಂದೇನಾದ್ರು ತಪ್ಪಿದ್ರೆ ನಿನ್ನ ಎಡಕಾಲ ಶಪ್ಡಿನ ಪಟ ಪಟ ಹೊಡೆದ್ಬಿಡ ನೀನು ಸಿಕ್ಕೋನಾದ್ರೂ ಪರವಾಗಿಲ್ಲ ಹೊಡ್ಸ್ಕೊತೀನಿ ನಾವು ಅಷ್ಟು ದೊಡ್ಡ ಮಾತುಗಳೆಲ್ಲ ಯಾಕಣ್ಣ ಸರಣ್ಣ ನಿನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ನನ್ನ ಪ್ರಾಬ್ಲಮ್ ನೀನು ಸಾಲ್ವ್ ಮಾಡ್ತೀಯಾ ಏನಪ್ಪಯ್ಯ ಅದು ನಮ್ಮ ಜೊತೆಗಾರರಿಗೆಲ್ಲ ಮದುವೆ ಆಗಿ ಮಕ್ಕಳಾಗವೆ ಹಾಂ 6 ತಿಂಗಳಿಂದ ನಮ್ಮ ಅಪ್ಪನ ಬಡ್ಕಂತಾನೇ ಇದ್ದೇನೆ ನಂಗೆ ಮದುವೆ ಮಾಡು ಅಂತ ಹಾಂ ನಮ್ಮ ಅಪ್ಪನ ತಲೆನೇ ಕೆಡಿಸ್ಕೊಂತ ಇಲ್ಲ ನಾವು ಹೆಂಗನ ಮಾಡಿ ನೀನೇ ನಮ್ಮ ಅಪ್ಪನ ಕೊಪ್ಪಿಸಿ ನನಗೊಂದು ಹೆಣ್ಣು ನೋಡಿ ಮದುವೆ ಮಾಡೋಕೆ ಹೇಳು ನಾವು ಏ ಬಿಡು ಅಬ್ಬಯ್ಯ ಅಷ್ಟೇನಾ ನಿಮ್ಮ ಅಪ್ಪನ ಬಿಡು ನಾನಿದ್ನೆ ನಾನು ಹೇಳಿ ಮಾಡಿಸ್ತೀನಿ ಬಿಡು ಸರಿ ಆಯಿತು ಇವಾಗ ನಿನ್ನ ಕತೆ ಏನಂತ ಹೇಳು ಅಪ್ಪಯ್ಯ ನಾನು ಸ್ಕೂಲ್ಗೆ ಹೋಗೋ ಟೈಮ್ ಆಗಿಂದ ನಮ್ಮ ಅಪ್ಪನು ಬಡ್ಕೊಂತಾನೇ ಇದ್ನು ಚೆನ್ನಾಗಿ ಓದೋ ಪಾಟ್ನ ಮನೆ ಉದಾರಾತಿ ಅಂತ ನಾನು ನಮ್ಮ ಅಪ್ಪನ ಮಾತು ಕೇಳಿಲ್ಲ ಇವಾಗ ದಿನ ಗಾರ್ ಕೆಲ್ಸಕ್ಕೆ ಹೋಗೋದಾಗಿದೆ ಸುಸ್ತಾಗಿದೆ ಅಂದ್ಬಿಟ್ಟು ಒಂದಿನ ಮನೆಯಾಗಿ ರೆಸ್ಟ್ ಮಾಡಿದ್ರು ಅವಳೆಲ್ಲ ನನ್ನ ಹೆಂಡ್ರು ಪರ್ಕೆ ತಗೊಂಡೇ ಹೊಡಿತಾಳೋ ನಾವು ಮಾಡೋ ಕೆಲಸ ತಪ್ಪಲ್ಲ ಆದರೆ ಅವ್ರು ನೋಡೋ ರೀತಿ ತಪ್ಪು ನಿಂದನ ಗಾರೆ ಕೆಲಸ ನಂದು ಡ್ರೈವಿಂಗ್ ಕೆಲಸ ನಾನು ಸ್ಕೂಲ್ಗೆ ಹೋಗೋ ಟೈಮಾಗ ತಿಕ್ಕ ಮುಚ್ಕೊಂಡು ಓದ್ದಿರಾ ರೋಡಾಗ ಹೋಗೋ ಬರೋ ಕಾರುಗಳನ್ನ ಬಸ್ಸುಗಳನ್ನ ಗಾಡಿಗಳನ್ನ ನೋಡಿಬಿಟ್ಟು ನಾನು ದೊಡ್ಡ ಡ್ರೈವರ್ ಆಗಬೇಕು ದೊಡ್ಡ ರೇಸರ್ ಆಗಬೇಕು ವೀಲಿಂಗ್ ಮಾಡಬೇಕು ಅಂತ ಹೋಗಿ ಇವಾಗ ಲಾರಿ ಡ್ರೈವರ್ ಆಗಿದ್ದೆ ನಾನು ಡ್ರೈವರ್ ಅಂತ ನಮ್ಮ ಅಪ್ಪನು ನನ್ನ ಹೆಣ್ಣುಗಳು ಎಲ್ಲೂ ಕೊಡಲ್ಲ ಅಂದ್ಬಿಟ್ಟು ಹೆಣ್ಣುಗಳು ನೋಡೋದೇ ಬಿಟ್ಬಿಟ್ಟವನೇ ವಯಸ್ಸು ಬಂದಿರೋ ಹುಡುಗರ್ಕ ಟೈಮ್ ಸರಿಯಾಗಿ ಮದುವೆ ಮಾಡಿಲ್ಲ ಅಂದರೆ ಆ ಬಾಧೆ ಏನಂತ ನಿಂಗೂ ಗೊತ್ತಲ್ಲ ನಾವು ನಾನು ಜೀವನದಾಗ ನಿನ್ನಪ್ಪಂದ ಯೋಚನೆ ಮಾಡಿ ಒಂದು ದೊಡ್ಡ ತಪ್ಪು ಮಾಡೇನು ಅಪ್ಪಯ್ಯ ಅದೇನು ಅಂತ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಗಾರೆ ಕೆಲಸ ಸಾಯಂಕಾಲ 6 ಗಂಟೆಯಿಂದ 12 ಗಂಟೆವರೆಗೂ ಮನೆಗೆ ಬಂದ ಮೇಲೆ ಬಟ್ಟೆಗಳು ಒಗಿಬೇಕು ಪಾತ್ರೆ ತೊಳಿಬೇಕು ನೆಲ ಗುಡಿಸ್ಬೇಕು ನೆಲ ಒರೆಸ್ಬೇಕು ಲೇ ಅಪ್ಪಯ್ಯ ನಂದೇನು ಪಾಡಲ್ಲೇನೋ ನಾನೇನು ಮನಸ್ಸಿನಲ್ಲೇನೋ ಹೋಗ್ಲಿ ಶಾನ ಬಾಧೆ ಓಹೋ ಇವಳು ಹಲೋ ಎಲ್ಲಿದೀಯಾ? ನಾನು ಎಲ್ಲೇ ಇದ್ದೀನಿ ನಿಂಗೆ ಯಾಕ ಬೇಗ ಮನೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಇವಾಗೇ ಹೇಳ್ತಾ ಇದ್ದೀನಿ. ಬರಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನಿಮ್ಮ ಅಪ್ಪನ ಮಗನೇ ನೀನು, ಕೈ ಕಾಲು ಮುರಿದಾಕ್ತೀನಿ ಮಗನೇ. ಇವತ್ತು ಊರವ್ರನ್ನೆಲ್ಲ ಸೇರಿಸಿ ನಿನ್ಗೆ ನ್ಯಾಯ ಮಾಡಿಸಿ ನಿನ್ಗೊಂದು ಗತಿ ಕಾಣಿಸಿಲ್ಲ ಅಂದ್ರೆ ನಂಗೆ ಏನಾಗಬೇಕು? ನನ್ನೇ ಹೋಯ್ತೀಯಾ? ನನ್ನ ಕಾಲಲ್ಲಿ ಮುರಿತೀಯಾ? ನೋಡಿದ್ದೇನೆ ನನ್ನ ಮಕ್ಕ ಹೆಂಗೆ ನೋಡಿದ್ದೆ, ಒಳ್ಳೆ ಕಿತ್ತೋಗಿರೋ ನಾಯಿ ಮಕ್ಕ ಇದ್ದಂಗೆ ಅದೇ ಆ ಕೆಲಸ ಕೊಟ್ಟಿದ್ದಲ್ಲಿ. ಹೆಂಗೆ ಸ್ಯಾರ ನನ್ನ ಗಂಡನ ಒಯ್ತಾಳೇನೆ ಈ ಥರ ಹೊಡೆಯೋದು, ರಕ್ತ ಬರೋ ಥರ
ಮಕ್ಕಳೆಲ್ಲ ಊದ್ಕೊಂಡು ಇಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಊರಾಗಿರೋರೆಲ್ಲ ಕೇಳ್ತಾ ಇದ್ದಾರೆ ಏನಿದು ಏನದು ಅಂತ. ನಾನು ಏನೇ ಉತ್ತರ ಕೊಡೋದು? ಇರೇ ನಿಂಗಿದೆ ಇರೇ, ಇವತ್ತು ನ್ಯಾಯ ಮಾಡಿಸಿ, ಇಲ್ಲ ಮನೇಲಿ ನಾನಿರ್ಬೇಕು ಇಲ್ಲ ನೀನಿರ್ಬೇಕು, ಎರಡರಾಗ ಒಂದು ತೀರ್ಮಾನ ಆಗೇ ಬೇಕು ಇವತ್ತು. ನ್ಯಾಯ ಮಾಡಿಸ್ತೀಯ? ನ್ಯಾಯ ಅದ್ಯಾವ ನ್ಯಾಯಾಧೀಶ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂತಾನೋ ನಾನು ನೋಡೇ ಬಿಡ್ತೀನಿ. ನಿಂಕನ ಎರಡಲ್ಲೂ ಮುರಿದಿದ್ದೀನಿ. ನ್ಯಾಯ ಮಾಡಕ್ಕೆ ಯಾವನ್ ಬರ್ತಾನೋ ಅವನ್ಕ 32 ಅಲ್ಲೂ ಮುರಿತೀನಿ, ತೋರ್ಸೇ ಬಿಡ್ತೀನಿ ಈ ಸಿಟ್ಲಿಂಗನ ಎಂಡ್ರು ಪುಟ್ಲಿಂಗಿ ಅಂದ್ರೆ ಏನು ಅಂತ. ಹೌದಾ? ಮುರಿತೀಯಾ? ಮಾಡ್ತೀನಿ, ಬಂದು ನ್ಯಾಯ ಮಾಡೇ ಮಾಡ್ತೀನಿ. ಇವತ್ತು ಮನೇಲಿ ನೀನು ಇಲ್ಲ ನಾನು, ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಷ್ಟೇ. ಇಕ್ಕೆ ಫೋನು. ಅಣ್ಣ ಮಕ ಯಾಕ ಲೈಟಾಗಿ ಊದ್ಕೊಂಡಂಗದೆ? ಅಕ್ಕನೇನ ಒಯ್ದಿದ್ದು? ಒಯ್ದ್ಲು ಅಂತೀಯ, ಅವಳು ಕೈಗೇನಾದರೂ ಬರ ಹೊಡಿಬೇಕು. ಆದ್ರೆ ಈ ಮಟ್ಟಕ್ಕ 2 ದಾಳಗಳು ಮುರಿದಾಗ್ಯಾವೆ, ಹಂಗೆ ಒಯ್ದವಳೆ. ಅಣ್ಣ ಅಕ್ಕನೇನು ಭಾರಿ ಗಟ್ಟಿಗಿದ್ದಂಗ ಅವಳೆ. ಲೇ ಅಪ್ಪಯ್ಯ, ಗಟ್ಟಿಗೆ ಅವಳು ಅಂತೀಯ, ಕಟ್ಕೊಂಡಿರೋ ಗಂಡನ್ನೇ ಹೊಡಿಯೋ ಅಂತ ಜೀವನ ಏನ್ಕಪ್ಪ? ಅದೊಂದು ಸಂಸಾರನ? ಅದನ್ಯಾರನ್ನ ಸಂಸಾರ ಅಂತಾರೇನೋ? ಎತ್ತಲೇ ಅಣ್ಣ ಗುದ್ದಿ ಗುದ್ದಿ ಮಕ ಮೂತ್ನೆಲ್ಲ ಚಟ್ನಿ ಮಾಡಕ್ ಬಿಟ್ಟವಳೆ. ಹೋದ್ರೆ ಹೋಗ್ಲೆ, ಅಕ್ಕನ ಏನು ಕಣ ಒಯ್ದಿದ್ದು ಅದನ್ನ ಹೇಳು. ನಿಮ್ಮ ಅಕ್ಕನು ಅದೇ ಅಪ್ಪಯ್ಯ, ನನ್ನ ಹೆಂಡ್ರು ಬಂಗಾರದ ಕಾಸಿನ ಸರ ಬೇಕು ತಗೊಂಬ ಅನ್ಲು. ನಾನು ಕಾಸಿನ ಸರ ತಗೊಂಬರಕ್ಕೆ ಕಾಸಿಲ್ಲದ ಬಂಗಾರಿ ಅಂದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಏನಂದ್ಲು? ಕಾಸಿನ ಸರ ತರೋದಕ್ಕೆ ಕಾಸಿಲ್ಲ ಅಂದ್ರೇನು, ನಿನ್ನ ಹತ್ರ 2 ಕಿಡ್ನಿ ಇವೆ, 1 ಕಿಡ್ನಿ ಮಾರಿ ಕಾಸಿನ ಸರ ತರಬೇಕು ಅಂತೇಳಿ 10 ದಿನ ಗಡುವು ಕೊಟ್ಟವಳೆ ನನಗೆ. ಅಲ್ಲೋ ಅಪ್ಪಯ್ಯ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಒಂದು ದಿನಕ್ಕೆ ನಂಗೆ ಗಾರೆ ಕೆಲಸ ಸಿಗೋದು 700 ರೂಪಾಯೋ. ನಾನು ಏನೋ ಮಾಡಲಿ? ನಿನ್ನ ನೋಡ್ತಾ ಇದ್ರೆ ನಂಗೆ ಒಂದು ಮಾತು ಮಾತ್ರ ನಿಜ ಅನಿಸ್ತದಣ್ಣ. ಏನದು? ಅಕ್ಕನು ನಿನ್ನ ಹೊಡೆದಿರೋ ಏಟುಗಳನ್ನ ನೋಡ್ತಾ ಇದ್ರೆ ಅಕ್ಕನು ಭಾರಿ ಗಟ್ಟಿ ಅವಳೆ ಅನಿಸ್ತದಣ್ಣ. ಹೌದು, ನೀನು ಹೊಡೆದಿದ್ದು ಅಕ್ಕನ ಮಾತ್ರನೇನಾ, ಇಲ್ಲ ಅವ್ರ ತವ್ರ ಮನೆಯವರು ಇಲ್ಲ ಅವ್ರ ಅಕ್ಕದ ಪಕ್ಕದ ಮನೆಯವರೆಲ್ಲ ಬಂದಿದ್ರಾ? ನನ್ನ ಹೆಂಡ್ರೆ ಒಯ್ದಿದ್ದು. ಅವಳು ಹೊಡೆದಿರೋ ಏಟ್ಕ 2 ದಾವಳೆಗಳು ಮುರಿದೋಗ್ಯವೆ. ಮೊದಲೇ ನಂಗೆ ನಾನ್ ವೆಜ್ ಅಂದರೆ ಇಷ್ಟ. ಅದಕ್ಕೆ ಲೇ ಇನ್ಮೇಲೆ ನಾನು ಮಟನ್ ಹೆಂಗೆ ತಿನ್ನೋದು, ಚಿಕನ್ ಹೆಂಗೆ ತಿನ್ನೋದು ಅಂದರೆ ಏನಂದ್ಲು ಗೊತ್ತಾ ನಿಮ್ಮ ಅಕ್ಕನ? ಏನಂದ್ಲು? ಚಿಕನ್ನ ಮಿಕ್ಸಿಗೆ ಹಾಕಿ ರುಬ್ಬಿ ಕೊಡ್ತೀನಿ, ಮಟನ್ನ ನಾನೇ ಅಗದು ಕೊಡ್ತೀನಿ ತಿನ್ನು ಅಂತಳಲೇ ಅಪ್ಪಯ್ಯ. ಮನ್ಸಕ್ಕೆ ಎಷ್ಟು ಬೇಜಾರಾಗ್ತದೆ ಗೊತ್ತೇನೋ? ಅದೃಷ್ಟವಂತ ನೀನು. ಕೇಳ್ಕೊಂಬಂದಿದ್ದಣ ನೀನು. ನನ್ಗ್ಯಾಕೋ ನಿನ್ನ ಮೇಲೆ ಡೌಟ್ ಅಣ್ಣ. ನೀನು ಏನೋ ಕಿತಾಪತಿ ಮಾಡಿರೋದಕ್ಕೆ ಅಕ್ಕನು ನೀನು ಹಿಂಗೆ ಹೊಡೆದಿರೋದು. ನಾನು ಇವಾಗ ಇಸ್ಪಿಟ್ ಆಡಕ್ಕೆ ಹೋಗ್ಬೇಕಷ್ಟೇ, ನನ್ನ ಯಾರು ತಡಿ ಕುಡ್ದು. ಒಂದ್ ಹೆಜ್ಜೆ ಮನೆಯಿಂದ ಆಚೆ ಇಟ್ಟು ನೋಡು, ನಿಮ್ಮ ಅಪ್ಪನ ಮಗನೇ ನೀನು. ಕೈಕಾಲು ಮುದ್ದಾಗ್ತೀನಿ ಮಗನೇ. ಹೌದಾ ಹೌದಾ? ಮುರ್ಬಿಡ್ತೀವಿ ಕೈಕಾಲ? ಮುರ್ತೀಯ ನೋಡೋಣ, ಬಾ ಮುಟ್ಟು ನೋಡೋಣ. ಆಗಿದ್ದಂಗೆ ಆಗಲಿ. ಇಷ್ಟು ದಿನ ನಮ್ಮ ಅಪ್ಪನ ನ್ಯಾಯ ಪಂಚಾಯತಿ ಮಾಡಿ ಎಷ್ಟೋ ಜನಗಳಿಗೆ ನ್ಯಾಯ ಕೊಡ್ಸವನೆ. ಇವತ್ತು ನಾನು ನ್ಯಾಯ ಮಾಡಿ ನಿಮ್ಮನೆ ಸಂಸಾರ ಉಳಿಸ್ತೀನಿ ಬಾಣ. ಲೇ ಅಪ್ಪಯ್ಯ ಬ್ಯಾಡೋ, ನನ್ನ ಹೆಂಡ್ರು ಸರಿಲ್ಲ ಲೇ. ಮನೆ ತಕ್ಕ ಯಾವನಾದರೂ ನ್ಯಾಯ ಮಾಡಕ್ಕೆ ಕರ್ಕೊಂಬಂದಿದ್ದೆ ಅಂದರೆ ಅವನು 32 ಉದುರ್ಸಿನಿ ಅಂತ ಹೇಳೋಳು. ಬೇಡಪ್ಪಯ್ಯ ಲೇ, ನನ್ನ ಮಾತು ಕೇಳೋ. ಅವಳು ಸರಿಲ್ಲೋ, ಅವಳೇನಂತ ನನಗೆ ಗೊತ್ತು. ಹಲೋ ಬಾಣ, ಅಕ್ಕನ ನಾನು ಹೆಂಗೆ ಕೂಲ್ ಮಾಡ್ಬೇಕಲ್ಲ ಚೆನ್ನಾಗಿ ಬಾಣ. ಲೇ ಅಪ್ಪಯ್ಯ ಆತ್ರ ಬೀಳ್ತಾ ಇದ್ಯೋ. ಬಿಗ್ಲು ಬಿಲ್ಬೇಡ ಬಾಣ, ನಾನು ಇದ್ದೀನಿ. ಏನು ಮಾಡ್ತೀಯ ಏನೋ, ನನಗಂತೂ ದೌಡವ ಅಂತ ಹೋಯ್ದಂತ ಇದೆಯೋ. ನಿಮ್ಗೇನು ಮಾನ ಮಾಡಿದೆ ಐದನಕ?
ಯಾವಾಗ ನೋಡಿದ್ರು ಹುಚ್ಚ ನಾಯಿಗಳ ಥರ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತೀರಾ? ಯಾರಣ್ಣ ನೀವು? ನ್ಯಾಯಾಧೀಶನು ಸತ್ಯನಾರಾಯಣಪ್ಪನವ್ರ ಮಗನು ಆನಂದ್ನು. ಬನ್ನಿ ಅಣ್ಣ, ನಿಮ್ಗೆ ಕಾಯ್ತಾ ಇದ್ದೆ. ಬನ್ನಿ ಬನ್ನಿ ಬನ್ನಿ. ಅಣ್ಣ ನಿಮ್ಮ ಹೆಂಗಸರು ನಿನ್ನ ಒಯ್ಯೋದು ನ್ಯಾಯ, ಬೇರೆಯವ್ರನ್ನ ಒಯ್ಯೋದು ಅನ್ಯಾಯ ಕಣ. ಇನ್ನು ನಿಮ್ಮ ಮನೆ ಕಡೆ ತಲೆ ಹಾಕಲ್ಲ ಅಣ್ಣ. ನಿಮ್ಮ ನ್ಯಾಯಗಳು ಸಾಕು, ನಿಮ್ಮ ಸವಾಸನೂ ಸಾಕು. ಲೇ ಅಭಯ ಇರೋ, ನಾನು ಬರ್ತೀನಿರ. ಲೇ ಪಾಪ ನಮ್ಮ ಅಪ್ಪನು ಇಂಥ ನ್ಯಾಯಗಳು ಮಾಡೋಕೆ ಹೋಗಿ ಯಾರ್ಯಾರ ಕೈಗೆ ಎಷ್ಟೆಷ್ಟು ಎದುರು ತಿಂದವನೋ ಏನೋ ನೆನ್ಸ್ಕೊಂಡ್ರೆ ಅಯ್ಯೋ ಅನಿಸ್ತದ. ಹೇಳಿದ್ನಲ್ಲಪ್ಪಯ್ಯ, ಕೇಳ್ತೀನೋ ಯಾಡೋ ನ್ಯಾಯ ಮಾಡಿದವ್ ಸರಿಯಿಲ್ಲ ಒಯ್ದಾಗ್ತಲ್ಲಂತ. ಈಗ ಹೆಂಗಿದೀವಾಗಪ್ಪ ಅಣ್ಣ? ನೀನು ಅಕ್ಕನಿಗೆ ಇಷ್ಟ ಆಗದಿರೋದು ಏನೋ ಮಾಡ್ತಾ ಇದೆಯಾ ಅಣ್ಣ? ಏನು ಅವಾಗ ಗೇಮ್ ಆಡ್ತೀನಿ ಅಷ್ಟೇ. ಗೇಮ್ ಅಂದರೆ ಏನು ಗೇಮು? ಅಯ್ಯ ಚೂಜು ಇಸ್ಪಿಟ್ಗಳ ಏನನ್ನ ಸಂಪಾದನೆ ಮಾಡಿದ್ದೆ? 2 ಎಕರೆ ಜಮೀನು ಮಾಡಿದ್ನೆ. ನೀನೇ ಪರವಾಗಿಲ್ಲಲ್ಲ ಅಣ್ಣ. ಆದರೂ ಆ ಯಾಕಂತ ನಿನ್ನ ಮೇಲೆ ಅಷ್ಟೊಂದು ಕೋಪ? ಲೇ ಅಪ್ಪಯ್ಯ, ಮುಂಚೆ 8 ಎಕರೆ ಇತ್ತು, ಅದನ್ನೀಗ 2 ಎಕರೆ ಮಾಡಿದ್ದೀನಿ.